ಎಸ್ಎಸ್ಎಲ್ಸಿ ತೃತೀಯ ಭಾಷೆಗೆ ಮತ್ತೆ ಅಂಕ ಪದ್ಧತಿ. ರಾಜ್ಯ ಸರ್ಕಾರ ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾ ಮಾಡಿದ ಹೈಕೋರ್ಟ್. ಹಿಂದಿ ಗ್ರೇಡ್ ನೀಡಲು ಮುಂದಾಗಿತ್ತು ಸರ್ಕಾರ, ಆದರೆ ಸರ್ಕಾರಕ್ಕೆ ಇದು ಬಿಗ್ ಶಾಕ್. ಗ್ರೇಡ್ ಬದಲು ಅಂಕ ನೀಡಿ ಅಂತ ಹೈಕೋರ್ಟ್ ಹೇಳಿದೆ. ಮತ್ತೊಮ್ಮೆ ಕೋರ್ಟ್ ಆದೇಶದಿಂದ ಸರ್ಕಾರಕ್ಕೀಗ ಗೊಂದಲ. ಎಕ್ಸಾಮ್ ಬರೆದಿದ್ದಾರೆ ಮಕ್ಕಳು, ಎಕ್ಸಾಮ್ ಬರೆದ ನಂತರದಲ್ಲಿ ಗ್ರೇಡ್ ನೀಡಿ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೆ ಇಲಾಖೆ ಮುಂದಾಗಿತ್ತು. ಆದರೆ ಹೈಕೋರ್ಟ್ ಆದೇಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಫಲಿತಾಂಶವನ್ನ ಮುಂದೂಡಿಕೆ ಮಾಡುವಂತ ಸಾಧ್ಯತೆ ಇದೆ. ಏಪ್ರಿಲ್ 24ಕ್ಕೆ ಫಲಿತಾಂಶ ಇನ್ನೇನು ಬರಬೇಕು, ಆದ್ರೆ ರಿಸಲ್ಟ್ ಅನೌನ್ಸ್ ಆಗೋದು ಕೂಡ ಡೌಟ್. ಯಾಕಂದ್ರೆ ಈಗ ಹೈಕೋರ್ಟ್ ನೀಡಿರುವಂತಹ ಈ ಆದೇಶ ಇದೆಯಲ್ಲ, ಈ ಆದೇಶದ ನಂತರದಲ್ಲಿ ಈಗ ಮತ್ತೆ ಅಂಕ ಪದ್ಧತಿಗೆ ಬರಲಾಗುತ್ತಾ ಅನ್ನುವಂತ ವಿಚಾರ. ಹಾಗಾಗಿ ಸದ್ಯಕ್ಕೆ ಕೋರ್ಟ್ ಆದೇಶದಿಂದ ಸರ್ಕಾರಕ್ಕೆ ಈಗ ಗೊಂದಲ. ಏಪ್ರಿಲ್ 24ಕ್ಕೆ ರಿಸಲ್ಟ್ಸ್ ಬರಬೇಕಿತ್ತು, ಮಕ್ಕಳಲ್ಲೂ ಕೂಡ ಗೊಂದಲ. 24ಕ್ಕೆ ಹಾಗಾದ್ರೆ ರಿಸಲ್ಟ್ ಬರೋದಿಲ್ಲ ಅನ್ನುವಂಥದ್ದು ಒಂದಷ್ಟು ಕನ್ಫರ್ಮ್ ಆಗ್ತಾ ಇದೆ. ಹಿಂದಿಗೆ ಗ್ರೇಡ್ ಕೊಡಿ ಅಂತ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿತ್ತು. ಆ ನಂತರದಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಯಿತು. ರಿಟ್ ಅರ್ಜಿ ಪರಿಶೀಲನೆ ಮಾಡಿ ಅಂತ ಸರ್ಕಾರ ಮರುಪರಿಶೀಲನಾ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿತ್ತು. ಇವತ್ತು ಮರುಪರಿಶೀಲನಾ ಅರ್ಜಿಯ ವಿಚಾರಣೆ ನಡೆಯಿತು. ವಿಚಾರಣೆ ನಡೆದ ನಂತರದಲ್ಲಿ ಈಗ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಗ್ರೇಡ್ ಬದಲು ಅಂಕ ನೀಡಿ ಅಂತ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗ ಏಪ್ರಿಲ್ 24ಕ್ಕೆ ಅಂದುಕೊಂಡಂತೆ ಆಗಿದ್ದಿದ್ರೆ ರಿಸಲ್ಟ್ಸ್ ಬರಬೇಕಿತ್ತು. ರಿಸಲ್ಟ್ಸ್ ಅನೌನ್ಸ್ ಆಗೋ ಮೊದಲೇ ಈಗ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರೋದ್ರಿಂದ ರಿಸಲ್ಟ್ಸ್ ಕತೆ ಏನು ಅನ್ನುವಂತಹ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರಕ್ಕೆ ಇದರಿಂದ ಒಂದು ರೀತಿಯಲ್ಲಿ ಮುಖಭಂಗ ಆಗಿದೆ ಅನ್ನುವುದು ಕೂಡ ತಳ್ಳಿ ಹಾಕುವಂತಿಲ್ಲ. ಅದು ಕೂಡ ಇದೆ. ಏನಾಗಬಹುದು ಮುಂದೆ ಹಾಗಾದ್ರೆ ಮಕ್ಕಳ ಪರಿಸ್ಥಿತಿ ಅಥವಾ ಅವರ ಭವಿಷ್ಯ ಏನಾಗಬಹುದು ಅನ್ನೋ ಪ್ರಶ್ನೆ. ಈಗಾಗಲೇ ಏನು ಪರ್ಟಿಕ್ಯುಲರ್ ಆಗಿ ಹಿಂದಿ ವಿಚಾರವಾಗಿಯೇ ಈ ರೀತಿಯಾಗಿ ಗ್ರೇಡ್ ಅನ್ನು ಕೊಡಬೇಕು ಅಂತ ಹೇಳಿ ಏನೋ ಇದನ್ನ ಮಾಡಿತ್ತು, ಅದೆಲ್ಲವನ್ನು ಕೂಡ ಈಗ ತೆರವುಗೊಳಿಸಲಾಗಿರುವಂತದ್ದು. ಅಂಕವನ್ನೇ ನೀಡಬೇಕು, ನೀವು ಈ ಹಿಂದಿನ ಪರೀಕ್ಷಾ ಪದ್ಧತಿಗಳು ಹೇಗಿದೆಯೋ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಅವರೊಂದು ಹೇಳಿಕೆಯನ್ನು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಹಿಂದಿ ಪರ್ಟಿಕ್ಯುಲರ್ ಹಿಂದಿ ವಿಚಾರವಾಗಿ ಅನೇಕ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗ್ತಾ ಇದ್ದಾರೆ, ಫೇಲ್ ಆಗ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಒಂದು ಗ್ರೇಡ್ ನಲ್ಲಿ ಕೊಡಬೇಕು ಅಂತ ಹೇಳಿ, ಆದ್ರೆ ನ್ಯಾಯಾಧೀಶರು ಕೂಡ ಹೇಳಿಕೆ ಒಂದು ಇದನ್ನ ಹೇಳಿರುವಂತದ್ದು. ಅಂದ್ರೆ ಎಲ್ಲರನ್ನೂ ಕೂಡ ಪಾಸ್ ಮಾಡಬಹುದು, ಇದು ಕೇಳೋದಕ್ಕಷ್ಟೇ ಸುಂದರವಾಗಿರುತ್ತೆ, ಆದ್ರೆ ಅದು ಕಾರ್ಯಗತ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸದ್ಯ ಈ ಒಂದು ಗ್ರೇಡ್ ವಿಚಾರವಾಗಿ ಮುಂಚೆ ಏನಿತ್ತು ಅದೇ ರೀತಿಯಾದಂತಹ ಒಂದು ಅಂಕಗಳನ್ನು ನೀಡುವಂತಹ ಮುಖಾಂತರ ನೀವು ಆ ಪರೀಕ್ಷಾ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಗ್ರೇಡ್ ಪರ್ಟಿಕ್ಯುಲರ್ ಹಿಂದಿ ವಿಚಾರವಾಗಿ ನೀವು ಗ್ರೇಡ್ಗಳನ್ನ ಇದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾದಂತಹ ಬೇರೆ ಭಾಷೆಗಳಿಗೆ, ಬೇರೆ ಸಬ್ಜೆಕ್ಟ್ಗಳಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಇದನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಸದ್ಯ ಈಗ ಪರೀಕ್ಷಾ ಪದ್ಧತಿ ಯಾವ ರೀತಿ ಸಿಸ್ಟಮ್ ಏನಿದೆಯೋ ಅದನ್ನ ಡಿಸ್ಟರ್ಬ್ ಮಾಡಕ್ ಹೋಗಬೇಡಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಯಾವಾಗ ಒಂದು ಪರೀಕ್ಷೆಯ ಫಲಿತಾಂಶ ಬರುತ್ತೋ ಆ ಫಲಿತಾಂಶಕ್ಕೆ ಯಾವ ರೀತಿಯಾದಂತಹ ಒಂದು ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗ ಸರ್ಕಾರಕ್ಕೆ ಈಗಾಗಲೇ ಆಲ್ರೆಡಿ ಪರೀಕ್ಷೆ ಕೂಡ ಮುಂದುವರೆದಿದೆ. ಈಗ ಹೈಕೋರ್ಟ್ ಕೂಡ ಈ ಒಂದು ಅರ್ಜಿಯನ್ನ ತಿರಸ್ಕಾರವನ್ನ ಮಾಡಿದೆ. ಮುಂದೆ ಯಾವ ರೀತಿಯಾದಂತಹ ಒಂದು ಗ್ರೇಡ್ ಅನ್ನು ಕೊಡ್ತಾರೋ ಅಥವಾ ಅಂಕಗಳನ್ನು ಕೊಡ್ತಾರೋ, ಈಗ ಮಾಡಿರುವಂತಹ ಒಂದು ಪದ್ಧತಿ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈ ಒಂದು ಸಂಬಂಧವಾಗಿ ಸಾಕಷ್ಟು ವಾದ ಮತ್ತೆ ಪ್ರತಿವಾದಗಳು ಕೂಡ ನಡೆದು ಶಶಿಕರಣ್ ಶೆಟ್ಟಿ ಏನಿದ್ದಾರೆ ಅವರು ಕೂಡ ಇದನ್ನ ಮಾಡಿದ್ರು. ಅನೇಕ ಜನರು ಹಿಂದಿಗೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಹಿಂದಿ ಅನ್ನೋದು ಸಾಕಷ್ಟು ಕಷ್ಟಕರವಾದಂತಹ ಒಂದು ಸಬ್ಜೆಕ್ಟ್ ಆಗಿದೆ. ಹೀಗಾಗಿ ಅಲ್ಲಿ ಕೆಲವೊಂದು ಭಾಗದಲ್ಲಿ ಫೇಲ್ ಆಗ್ತಾ ಇರೋದಕ್ಕೆ ಕಾರಣನೇ ಈ ಹಿಂದಿ ಅನ್ನುವಂತಹ ರೀತಿಯಲ್ಲಿ ಅವರೊಂದು ವಾದವನ್ನು ಕೂಡ ಮಾಡಿರುವಂತಹ ಕಾರಣದಿಂದಾಗಿ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಪರೀಕ್ಷೆ ನಡೆದಿತ್ತು. ನಿಮಗೆ ಹೆಚ್ಚಿನ ಅಂಕ ಬೇಕು ಅಂತ ಹೇಳಿದ್ರೆ, ಅಂದ್ರೆ ಕಲಿಕೆ ಬೇಕು ಅಂತ ಹೇಳಿದ್ರೆ ಒಂದು ಉತ್ತಮವಾದಂತಹ ಶಿಕ್ಷಕರನ್ನ ನೇಮಕ ಮಾಡಿ ಅದನ್ನ ಬಿಟ್ಟು ಸಬ್ಜೆಕ್ಟ್ ಅನ್ನೇ ಬೇರೆ ರೀತಿಯಾದಂತಹ ಅಂದ್ರೆ ಗ್ರೇಡ್ಗಳನ್ನ ಹಾಕುವಂಥದ್ದು, ಈ ರೀತಿಯಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಕೂಡ ಒಂದು ಕಷ್ಟಕರ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಸೂಚನೆ ಮತ್ತೆ ಒಂದು ಆದೇಶದ ಹಿನ್ನೆಲೆಯಲ್ಲಿ ನಾಡಿದ್ದು ಯಾವ ರೀತಿ ಇದನ್ನ ಫಲಿತಾಂಶವನ್ನು ಕೊಡ್ತಾರೆ ಅಥವಾ ಪರ್ಟಿಕ್ಯುಲರ್ ಆ ಒಂದು ಸಬ್ಜೆಕ್ಟ್ಗೆ ಬೇರೆ ರೀತಿಯಾದಂತಹ ಒಂದು ಎಕ್ಸಾಮ್ಗಳನ್ನ ಮಾಡ್ತಾರ ಅನ್ನುವಂಥದ್ದು ಎಲ್ಲವೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಯಾವ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಶಿಕ್ಷಣ ಇಲಾಖೆಯ ಜೊತೆ ಚರ್ಚೆಯನ್ನ ಮಾಡಿ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ಳುವಂಥದ್ದು. ಅಂದ್ರೆ ಅಂಕವನ್ನ ನೀಡಬೇಕಾ, ಗ್ರೇಡ್ ಅಥವಾ ಬೇರೆ
ಮರುಪರೀಕ್ಷೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಅದೆಲ್ಲದರ ಮಾಹಿತಿಯನ್ನ ಅಂದ್ರೆ ಅದರ ಒಂದು ಚರ್ಚೆಯನ್ನ ಮುಂದಿನ ದಿನಗಳಲ್ಲಿ ನಡೆಸಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯದ ಮಟ್ಟಿಗೆ ಒಂದು ರೀತಿಯಾದಾಗಿ ಹಿನ್ನಡೆ ಅಂತಾನೆ ಹೇಳಬಹುದಾಗಿದೆ. ಹಿಂದಿ ಹೇರಿಕೆ ಅನ್ನುವಂತಹ ರೂಪದಲ್ಲಿ ಅಂದು ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಅದನ್ನ ಗ್ರೇಡ್ಗೆ ಅಂದ್ರೆ ಒಂದು ರೀತಿಯಲ್ಲಿ ಅಂದ್ರೆ ಡೈರೆಕ್ಟ್ ಇಲ್ಲ. ಓಕೆ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಹೈಕೋರ್ಟ್ ಈಗಾಗಲೇ ಆದೇಶವನ್ನ ನೀಡಿದೆ. ಗ್ರೇಡ್ ಬದಲಿಗೆ ಅಂಕ ನೀಡಿ ಅನ್ನುವಂತ ವಿಚಾರವನ್ನ ಈಗಾಗಲೇ ಹೇಳಿರೋದು. ಆದೇಶ ಹೊರಬಿದ್ದಿದೆ. ಇದರ ನಂತರದಲ್ಲಿ ಏನು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಪ್ಸ್ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ. ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಮತ್ತೊಮ್ಮೆ ನ್ಯಾಯಾಲಯ ಎಸ್ಎಸ್ಎಲ್ಸಿ ಪರೀಕ್ಷೆ 3ನೇ ವಿಷಯಕ್ಕೆ ಅಂಕವನ್ನೇ ಕೊಡಬೇಕು ಅನ್ನತಕ್ಕಂಥದ್ದು ಮತ್ತೊಮ್ಮೆ ನ್ಯಾಯವನ್ನ ಎತ್ತಿಡಿದಿದೆ. ಈಗಲಾದರೂ ಉನ್ನತ ಅಧಿಕಾರಿಗಳು ಮತ್ತೆ ಶಿಕ್ಷಣ ಮಂತ್ರಿಗಳು ಅರ್ಥ ಮಾಡ್ಕೊಬೇಕು, ತಲೆ ಯಾರಿಗಿದೆ ಯಾರಿಗಿಲ್ಲ ಅನ್ನತಕ್ಕಂಥದ್ದು. ಇಲ್ಲಿ ನೆಲದ ಕಾನೂನು ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿಲ್ಲ ಅಂದ್ರೆ ಮತ್ತೆ ಮಕ್ಕಳಿಗೆ ಗೊಂದಲ ಸೃಷ್ಟಿಸಿ ಇವತ್ತಿನ ದಿನ ಪರೀಕ್ಷೆಗೆ ಅಗೌರವ ತೋರಿಸಿರ್ತಕ್ಕಂಥದ್ದು ಸರಿಯಲ್ಲ ಅನ್ನತಕ್ಕಂಥದನ್ನ ನ್ಯಾಯಾಲಯ ಮತ್ತೆ ಮತ್ತೆ ಹೇಳಿದೆ. ಈಗಲಾದರೂ ನಿಯಮಾನುಸಾರ ಏನು ವಿದ್ಯಾರ್ಥಿಗಳು 3ನೇ ವಿಷಯದಲ್ಲಿ ಅವರಿಗೆ ಗ್ರೇಸ್ ಬದಲು ಅಂಕ ಕೊಡಬೇಕೋ ಅದ್ರ ಬಗ್ಗೆ ಮುಂದುವರಿಲಿ. ಬಂಡತನ ಮಾಡಬಾರದು, ಮಕ್ಕಳ ವಿಷಯದಲ್ಲಿ ಚೆಲ್ಲಾಟ ಆಡಬಾರದು. ವಿದ್ಯಾರ್ಥಿಗಳಿಗೆ ಅದರಲ್ಲೂ ರಾಜ್ಯ ಪಠ್ಯಕ್ರಮಕ್ಕೆ ಪ್ರತಿ ಪರೀಕ್ಷೆಯಲ್ಲಿ ಒಂದು ರೀತಿಯಾದ ಗೊಂದಲವನ್ನ ಸೃಷ್ಟಿಸಿ ಅಸಡ್ಡೆ ಮನೋಭಾವ ಬರೋ ರೀತಿಯಲ್ಲಿ ಸರ್ಕಾರಗಳು ನಡ್ಕೊಂತಾ ಇರೋದು ಒಪ್ಪುವಂತದ್ದಲ್ಲ ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನ್ಯಾಯಾಲಯ ಎಸ್ಎಸ್ಎಲ್ಸಿ ಪರೀಕ್ಷೆ 3ನೇ ವಿಷಯಕ್ಕೆ ಎಸ್ಎಸ್ಎಲ್ಸಿ ತೃತೀಯ ಭಾಷೆಗೆ ಮತ್ತೆ ಅಂಕ ಪದ್ಧತಿ. ರಾಜ್ಯ ಸರ್ಕಾರ ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾ ಮಾಡಿದ ಹೈಕೋರ್ಟ್. ಹಿಂದಿ ಗ್ರೇಡ್ ನೀಡಲು ಮುಂದಾಗಿತ್ತು ಸರ್ಕಾರ, ಆದರೆ ಸರ್ಕಾರಕ್ಕೆ ಇದು ಬಿಗ್ ಶಾಕ್. ಗ್ರೇಡ್ ಬದಲು ಅಂಕ ನೀಡಿ ಅಂತ ಹೈಕೋರ್ಟ್ ಹೇಳಿದೆ. ಮತ್ತೊಮ್ಮೆ ಕೋರ್ಟ್ ಆದೇಶದಿಂದ ಸರ್ಕಾರಕ್ಕೀಗ ಗೊಂದಲ. ಎಕ್ಸಾಮ್ ಬರೆದಿದ್ದಾರೆ ಮಕ್ಕಳು, ಎಕ್ಸಾಮ್ ಬರೆದ ನಂತರದಲ್ಲಿ ಗ್ರೇಡ್ ನೀಡಿ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೆ ಇಲಾಖೆ ಮುಂದಾಗಿತ್ತು. ಆದರೆ ಹೈಕೋರ್ಟ್ ಆದೇಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಫಲಿತಾಂಶವನ್ನ ಮುಂದೂಡಿಕೆ ಮಾಡುವಂತ ಸಾಧ್ಯತೆ ಇದೆ. ಏಪ್ರಿಲ್ 24ಕ್ಕೆ ಫಲಿತಾಂಶ ಇನ್ನೇನು ಬರಬೇಕು, ಆದ್ರೆ ರಿಸಲ್ಟ್ ಅನೌನ್ಸ್ ಆಗೋದು ಕೂಡ ಡೌಟ್. ಯಾಕಂದ್ರೆ ಈಗ ಹೈಕೋರ್ಟ್ ನೀಡಿರುವಂತಹ ಈ ಆದೇಶ ಇದೆಯಲ್ಲ, ಈ ಆದೇಶದ ನಂತರದಲ್ಲಿ ಈಗ ಮತ್ತೆ ಅಂಕ ಪದ್ಧತಿಗೆ ಬರಲಾಗುತ್ತಾ ಅನ್ನುವಂತ ವಿಚಾರ. ಹಾಗಾಗಿ ಸದ್ಯಕ್ಕೆ ಕೋರ್ಟ್ ಆದೇಶದಿಂದ ಸರ್ಕಾರಕ್ಕೆ ಈಗ ಗೊಂದಲ.